ನಾಳೆ ಭಾನುವಾರ ಅಂದರೆ ಫೆಬ್ರವರಿ 1 ಬಜೆಟ್ ದಿನ. ತುಂಬ ಟ್ರೇಡರ್ಸ್ ವೆಯ್ಟ್ ಮಾಡ್ತಿದ್ದ ಇಂಪಾರ್ಟೆಂಟ್ ದಿನ ಇದು. ನಾಳೆ ಮಾರ್ಕೆಟಲ್ಲಿ ಯಾವ ಸ್ಟಾಕ್ ರಾಕೆಟ್ ಆಗುತ್ತೆ ಅಂತ ತಿಳ್ಕೊಬೇಕಾ? ಯಾವ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ತಲೆ ಕೆಟ್ಟೋಗಿದ್ಯಾ? ಯೂಶಲಿ ಪ್ರತಿ ವರ್ಷ ಬಜೆಟ್ ಇದ್ದಿದ್ದ ದಿನ ಗೌರ್ಮೆಂಟ್ ಅವರ ದುಡ್ಡು ಕೆಲವೊಂದು ಸೆಕ್ಟರ್ಸ್ಗಳಿಗೆ ತುಂಬಾ ಅಂದರೆ ತುಂಬಾನೇ ಹೋಗುತ್ತೆ. ಅಂಥ ಸೆಕ್ಟರ್ಗಳು ಯಾವ್ದ್ಯಾವುದು ಅಂದರೆ, ಮೊದಲನೇದಾಗಿ ಫಿನಾನ್ಸ್ ಆ್ಯಂಡ್ ಬ್ಯಾಂಕಿಂಗ್ ಸೆಕ್ಟರ್ಸ್ಗೆ ಬಜೆಟಲ್ಲಿ ತುಂಬ ಅಂದರೆ ತುಂಬ ಅಮೌಂಟ್ ಹೋಗುತ್ತೆ. ಇದರಿಂದ ಈ ಒಂದು ಸೆಕ್ಟರಲ್ಲಿ ಬರುವ ಸ್ಟಾಕ್ಸ್ಗಳಲ್ಲಿ ತುಂಬ ಅಂದರೆ ತುಂಬ ಬೈಯಿಂಗ್ನ ಕಾಣ್ಬೋದು. ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ಎರಡನೇದಾಗಿ FMCG ಅಂದರೆ ಕನ್ಸ್ಯೂಮರ್ ಗೂಡ್ಸ್ಗಳ ಸೆಕ್ಟರ್ಗಳಲ್ಲೂ ತುಂಬ ಅಂದರೆ ತುಂಬ ಬೈಯಿಂಗ್ ನೋಡ್ಬೋದು. ಇದರಲ್ಲಿ ಬರೋ ಸೆಕ್ಟರ್ಸ್ನ ನೀವು ನೋಡ್ಬೋದು, ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಥರ್ಡ್ ಸೆಕ್ಟರ್ ಕಡೆ ಮಾತಾಡೋದಾದರೆ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸ್ಟಾಕ್ಸ್ಗಳಲ್ಲೂ ಒಳ್ಳೆ ಬೈಯಿಂಗ್ ಅನ್ನೋ ರ್ಯಾಲಿನ ನಾವು ಕಾಣ್ಬೋದು. ಇದರಲ್ಲೂ ನೋಡ್ಬೋದು ಟಾಪ್ ಕಂಪ್ನೀಸ್ಗಳು ಯಾವ್ಯಾವಿದೆ ಅಂತ ನೋಡ್ಕೋಬೋದು ಇಲ್ಲಿ. ನಾಲ್ಕನೇ ಸೆಕ್ಟರ್ ಕಡೆ ಹೋಗೋದಾದರೆ ಡಿಫೆನ್ಸ್ ಸೆಕ್ಟರ್ನ ನೋಡ್ಬೋದು. ಬಜೆಟಲ್ಲಿ ಡಿಫೆನ್ಸ್ ಸೆಕ್ಟರ್ ಅವ್ರಿಗೆ ತುಂಬ ಅಂದರೆ ತುಂಬ ಆರ್ಡರ್ಸ್ ಮತ್ತು ಬಜೆಟ್ ಅಲೋಕೇಶನ್ ಜಾಸ್ತಿ ಡಿಫೆನ್ಸ್ ಸೆಕ್ಟರ್ಗಾಗುತ್ತೆ. ನಿಮ್ಗಳಿಗೆ ಈಗ ಹೇಳಿರೋ ಸೆಕ್ಟರ್ಗಳಲ್ಲಿ ಯಾವ ಸ್ಟಾಕ್ಸ್ನ ಬೈ ಮಾಡಬೇಕು ಅಂತ ಗೊತ್ತಾಗಬೇಕು ಅಂದರೆ, ಇವತ್ತು ನೈಟ್ ಸ್ಟೋರಿಲಿ ಸ್ಟಾಕ್ಸ್ಗಳ ರಿಲೇಟೆಡ್ ಒಂದು ಸ್ಟೋರಿನ ಹಾಕ್ತೀನಿ. ಸೊ ಇನ್ನು ಎಂತಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ? ಬೇಗ ಈ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ಳಿ ಲೇಟೆಸ್ಟ್ ಸ್ಟಾಕ್ಸ್ ಅಪ್ಡೇಟ್ಗೆ.